ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಬಿಜೆಪಿ ಪಕ್ಷದಿಂದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದೆ. ಹಾಗಂತ ಪಾಟೀಲರ ಮಾತೇನು ಕಡಿಮೆ ಆಗಿಲ್ಲ. ಅವರು ಈ ಹಿಂದಿಗಿಂತಲೂ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಮೇಲೆ, ಅವರ ಮಗ ವಿಜಯೇಂದ್ರ ಮೇಲೆ ಮುಗಿ ಬೀಳ್ತಲೇ ಇದ್ದಾರೆ. ಹಿಂದುತ್ವದ ಉಳಿವಿಗಾಗಿ ಪಕ್ಷ ಕಟ್ಟೋ ಅವಶ್ಯಕತೆ ಇದೆ, ನಾನು ಪಕ್ಷ ಕಟ್ತೀನಿ, ದಸರಾಗೆ ಅನೌನ್ಸ್ ಮಾಡ್ತೀನಿ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಯತ್ನಾಳ್ ಯಾವ ಹಿಂದುತ್ವವಾದಿ ಅಂತ ಇದ್ದಾರೆ. ಹೀಗೆ ಯತ್ನಾಳ್ ಅವರ ಪರ ವಿರೋಧ ಚರ್ಚೆಗಳು ಭಾರಿ ಪ್ರಮಾಣದಲ್ಲಿ ಆಗ್ತಾ ಇವೆ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಯತ್ನಾಳ್ ವಿರುದ್ಧ ಮಾತಾಡಿದ್ರು ಅಂತ ಯತ್ನಾಳ್ ಬೆಂಬಲಿಗರು ನಡಹಳ್ಳಿ ಅವರಿಗೆ ಗೆರಾವ್ ಹಾಕಿದ್ದು ಆಗಿದೆ. ಹೀಗೆ ಮಾರ್ಚ್ 26ರಿಂದಲೂ ಸಾಕಷ್ಟು ವಿದ್ಯಮಾನಗಳು ನಡೀತಲೇ ಇವೆ. ಆ ವಿದ್ಯಮಾನಗಳಲ್ಲಿ ಹೆಚ್ಚು ಗಮನ ಸೆಳೀತಾ ಇರೋದು ಯತ್ನಾಳ್ ಅವರು ಹೇಳ್ತಾ ಇರೋ ಹೊಸ ಪಕ್ಷ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಪಕ್ಷ ಕಟ್ಟೋದು ಅಷ್ಟೊಂದು ಸುಲಭನಾ? ಅವರು ಹೀರೋ ಆಗ್ತೀನಿ ಇಲ್ಲ ಝೀರೋ ಆಗ್ತೀನಿ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ? ಈ ಹಿಂದೆ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಗೆದ್ದವರು ಎಷ್ಟು ಮಂದಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 1983ರ ಸಮಯ. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಬಂಗಾರಪ್ಪನವರು ಕರ್ನಾಟಕ ಕ್ರಾಂತಿರಂಗ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅದು 1989ರ ಚುನಾವಣೆವರೆಗೂ ಇತ್ತು. ಆ ಬಳಿಕ ಬಂಗಾರಪ್ಪನವರು 89ರ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಸೇರಿದ ನಂತರ ಕ್ರಾಂತಿರಂಗದ ಕತೆ ಮುಗಿದೋಯ್ತು. ಆನಂತರ ಮತ್ತೆ 1994ರಲ್ಲಿ ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರು. ಅದರ ಆಯಸ್ಸು 2 ವರ್ಷ ಮಾತ್ರ. ಇನ್ನು 1999ರ ಸಮಯದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಉದಯ ಆದವು. ಅದರಲ್ಲಿ ಒಂದು ಲೋಕಶಕ್ತಿ ಪಾರ್ಟಿ. ಇದು 1997ರಲ್ಲೇ ರಚನೆ ಆಗಿತ್ತು. ಆನಂತರ ಇದು ಕಾರ್ಯಾರಂಭ ಮಾಡಿದ್ದು 1999ರ ಡಿಸೆಂಬರ್ 23ರ ನಂತರ. ಇನ್ನು ಇದೇ ಹೊತ್ತಲ್ಲಿ ಅಂದ್ರೆ 1999ರಲ್ಲೇ ಕರ್ನಾಟಕದ ಮತ್ತೊಂದು ಪ್ರಾದೇಶಿಕ ಪಕ್ಷದ ಉದಯ ಆಗಿತ್ತು. ಅದರ ಹೆಸರು ಜನತಾದಳ ಜಾತ್ಯತೀತ. ಅದು ದೇವೇಗೌಡರ ನೇತೃತ್ವದಲ್ಲಿ ಹುಟ್ಟುಕೊಂಡಂತ ಪಕ್ಷ. ಇನ್ನು ಅದಾದ ಬಳಿಕ 2011ರವರೆಗೂ ಈ ಹೊಸ ಪಕ್ಷಗಳ ಹುಟ್ಟು ಸಾಧ್ಯ ಆಗಿರಲಿಲ್ಲ. ಆದರೆ 2011ರ ನಂತರ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿಯನ್ನು ಕಟ್ಟಿದ್ರು. ಅದಾದ ನಂತರ ಅಂದ್ರೆ 2013ರ ಹೊತ್ತಿಗೆ ಬಿ ಶ್ರೀರಾಮುಲು BRS ಪಕ್ಷವನ್ನ ಕಟ್ಟಿಕೊಂಡು 2013ರ ಚುನಾವಣೆಯನ್ನು ಎದುರಿಸಿದ್ರು. ಆ ನಂತರದಲ್ಲಿ ಉಪೇಂದ್ರ ಅವರ ಪ್ರಜಾಕೀಯ ಬಂತು. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಾಣಿಸ್ತು. ಹೀಗೆ ಕರ್ನಾಟಕದ ಜನ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳನ್ನು ಕಂಡಿದ್ದಾರೆ. ಆದರೆ ಅದರಲ್ಲಿ ಗಟ್ಟಿಯಾಗಿ ಉಳಿದಿರೋದು ಮಾತ್ರ ಜಾತ್ಯತೀತ ಜನತಾದಳ. ಗೆಳೆಯರಲ್ಲಿ ಬಂಗಾರಪ್ಪನವರು ಮತ್ತು ಯಡಿಯೂರಪ್ಪನವರು ಮಾಸ್ ಲೀಡರ್ಗಳಾಗಿದ್ರೂ ಕೂಡ ಅವರು ತಾವು ಕಟ್ಟಿದ ಪಕ್ಷಗಳನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ವು. ಅವರಿಗೆ ಪಕ್ಷ ಅನ್ನೋದು ಮತ್ತೊಂದು ಪಕ್ಷವನ್ನು ಎದುರಿಸುವ ಹಾಗೂ ಮತ್ತೊಂದು ಪಕ್ಷವನ್ನು ಸೋಲಿಸುವ ವೇದಿಕೆ ಆಗಬೇಕಾಗಿತ್ತೇ ವಿನಃ ಆ ಪಕ್ಷವನ್ನೇ ಮುಂದುವರಿಸಿಕೊಂಡು ರಾಜ್ಯದಲ್ಲಿ ರಾಜಕೀಯ ಮಾಡಬೇಕು ಅನ್ನೋ ಮನಸ್ಥಿತಿ ಕೂಡ ಇರಲಿಲ್ಲ. ಹೀಗಾಗಿ ಕೆಜೆಪಿ, ಕ್ರಾಂತಿರಂಗ, ಕರ್ನಾಟಕ ಕಾಂಗ್ರೆಸ್ ಪಕ್ಷಗಳು ಹುಟ್ಟಿದ್ವು, ಹಾಗೇನೆ ಅವನತಿಯನ್ನು ಕೂಡ ಕಂಡ್ವು. ಆದರೆ JDS ಹಾಗಾಗಲಿಲ್ಲ. 1999ರಲ್ಲಿ ದೇವೇಗೌಡರ ಜೊತೆಗಿದ್ದ JH ಪಟೇಲ್ರು, ರಾಮಕೃಷ್ಣ ಹೆಗಡೆ ಇವರೆಲ್ಲ ಬೇರೆ ಆದ ನಂತರ ಜನತಾದಳ ಜಾತ್ಯತೀತ ಹುಟ್ಕೊಳ್ತು. ಆ ಬಳಿಕ ನಡೆದ ಚುನಾವಣೆಯಲ್ಲಿ ಅವರು ಗೆದ್ದದ್ದು 10 ಕ್ಷೇತ್ರಗಳನ್ನು ಮಾತ್ರ. ಆದರೆ ಆ ಬಳಿಕ ಸಾಕಷ್ಟು ಮಂದಿ ಜನತಾದಳ ಜಾತ್ಯತೀತ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಗಳನ್ನು ಸೇರ್ಕೊಂಡ್ರು. ಹೀಗಾಗಿ JDSನ ಕತೆ ಮುಗಿದೋಯ್ತು ಅಂತ ಇರೋ ಹೊತ್ತಿಗೆ 2004ರ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ JDS 58 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ತು. ಅವತ್ತಿಗೆ JDS ಪಕ್ಷದಲ್ಲಿ ಸಿದ್ದರಾಮಯ್ಯ, MP ಪ್ರಕಾಶ್, PGR ಸಿಂಧ್ಯಾ, ಮಹದೇವಪ್ಪ, ಮಹದೇವ್ ಪ್ರಸಾದ್, ಜಾರಕಿಹೊಳಿ, ಉಮೇಶ್ ಕತ್ತೀರಂತಹ ಘಟಾನುಘಟಿ ನಾಯಕರು ಇದ್ರು. ಅಲ್ಲಿ ಕುಮಾರಸ್ವಾಮಿನೂ ಇದ್ರು. ದೇವೇಗೌಡರ ಬಲ ಕೂಡ JDSಗೆ ಇತ್ತು. ಹೀಗಾಗಿ JDS 2004ರ ಚುನಾವಣೆಯಲ್ಲಿ 58 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅವರನ್ನು ಬಿಟ್ಟು ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಹಾಗೂ BJP ಎರಡಕ್ಕೂ ಸಾಧ್ಯ ಆಗಲಿಲ್ಲ. ಅಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಅದು 2000ರ ನಂತರ ಕರ್ನಾಟಕ ಕಂಡ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರ ಅನ್ನಿಸ್ಕೊಳ್ತು. ಗೆಳೆಯರೆ, 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ಕ್ರಾಂತಿರಂಗ ಹಾಗೂ ಇನ್ನಿತರ ಪಕ್ಷಗಳ ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದ್ರು. ಆದರೆ 2004ರಲ್ಲಿ JDS ಹಾಗೂ ಕಾಂಗ್ರೆಸ್ ಪಕ್ಷಗಳೆರಡೂ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಆ ಬಳಿಕ ಮತ್ತೆ JDSನ ಅವನತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸಿದ್ದರಾಮಯ್ಯನವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು.
ಅವರ ಜೊತೆ ಸಾಕಷ್ಟು ನಾಯಕರು ಪಕ್ಷವನ್ನು ತೊರೆದ್ರು. ಅಲ್ಲಿ ಕುಮಾರಸ್ವಾಮಿ ಪಕ್ಷವನ್ನು ಹೈಜಾಕ್ ಮಾಡಿ ಬಿಜೆಪಿ ಜೊತೆ ಸೇರಿ ಮುಖ್ಯಮಂತ್ರಿ ಕೂಡ ಆದರು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು. ಈ ಸಮ್ಮಿಶ್ರ ಸರ್ಕಾರ 20 ತಿಂಗಳ ನಂತರ ಬಿದ್ದು ಹೋಯಿತು. ಹೀಗಾಗಿ 2008ರಲ್ಲಿ ಚುನಾವಣೆ ಕೂಡ ಬಂತು. ಆ ಚುನಾವಣೆಯಲ್ಲಿ JDS ಗೆದ್ದದ್ದು 28 ಕ್ಷೇತ್ರಗಳನ್ನು ಮಾತ್ರ. 2004ರಲ್ಲಿ 58 ಕ್ಷೇತ್ರಗಳನ್ನು ಗೆದ್ದಿದ್ದ JDS 2008ರಲ್ಲಿ 28 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋದಕ್ಕೆ ಶಕ್ತ ಆಯಿತು. ಆದರೆ ಆ ನಂತರ ಮೈಸೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬೇರುಗಳು ಗಟ್ಟಿಯಾಗಿದ್ದ ಕಾರಣದಿಂದ 2013ರ ಚುನಾವಣೆಯ ಹೊತ್ತಿಗೆ ಬಿಜೆಪಿಯಲ್ಲಿ ಆದಂತಹ ಆಂತರಿಕ ಸಂಘರ್ಷಗಳ ಕಾರಣದಿಂದ JDS 40 ಕ್ಷೇತ್ರಗಳನ್ನು ಗೆಲ್ತು. ಇನ್ನು 2018ರ ಚುನಾವಣೆಯಲ್ಲಿ ಅವರ ಸ್ಥಾನ 37ಕ್ಕೆ ಕುಸಿತು. ಆದರೆ 2023ರಲ್ಲಿ JDS ಗೆದ್ದಿರೋದು ಕೇವಲ 19 ಮಾತ್ರ. ಉಪಚುನಾವಣೆಯ ನಂತರ ಅವರ ಸ್ಥಾನ 18 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಇಷ್ಟಾದರೂ JDS ಅನ್ನೋ ಪಕ್ಷ 6 ಚುನಾವಣೆಗಳನ್ನು ಎದುರಿಸಿದೆ. 26 ವರ್ಷಗಳ ನಂತರ ಕೂಡ ರಾಜ್ಯದಲ್ಲಿ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಉಳಿದುಕೊಂಡಿದೆ. ಅದು ಮೈಸೂರು ಭಾಗಕ್ಕೆ ಸೀಮಿತ ಆಗಿದ್ದರೂ ಕೂಡ ರಾಜ್ಯದಲ್ಲಿ ಉಳಿದುಕೊಂಡಿರುವ ಏಕೈಕ ಪ್ರಾದೇಶಿಕ ಪಕ್ಷ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇಲ್ಲಿ JDSಗೆ ಒಕ್ಕಲಿಗರ ಬಲ ಇದೆ, ಹೀಗಾಗಿ ಆ ಪಕ್ಷ ಉಳಿದುಕೊಂಡಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಅದು ಸುಳ್ಳು ಕೂಡ ಅಲ್ಲ. ಇಷ್ಟಾದರೂ ಮೈಸೂರು ಕರ್ನಾಟಕ ಭಾಗದಲ್ಲಿ JDS ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಅನ್ನೋದು ಕೂಡ ಸುಳ್ಳಲ್ಲ. ಸದ್ಯಕ್ಕೆ ದೇವೇಗೌಡರಿದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಹೀಗಾಗಿ JDS ಇನ್ನೂ ಒಂದೆರಡು ಚುನಾವಣೆಗಳನ್ನು ಎದುರಿಸಬಹುದು. ಆನಂತರ ಅದು ಏನಾಗುತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಹೀಗೆ ರಾಜ್ಯದಲ್ಲಿ ಹುಟ್ಟುಕೊಂಡಂತಹ ಸಾಕಷ್ಟು ಪ್ರಾದೇಶಿಕ ಪಕ್ಷದಲ್ಲಿ ಪ್ರಬಲವಾಗಿ ಉಳಿದಿರೋದು ಒಂದು ಪಕ್ಷ ಮಾತ್ರ. ಇಂತಹ ಪರಿಸ್ಥಿತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ತಾನೂ ಕೂಡ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೀನಿ ಅಂತ ಹೊರಟಿದ್ದಾರೆ. ಅದು ಕೂಡ ಹಿಂದುತ್ವದ ಆಧಾರದ ಮೇಲೆ ಅನ್ನೋದು ಗಮನಿಸಬೇಕಾಗಿರುವಂತಹ ಅಂಶ. ಗೆಳೆಯರೆ, ಹಿಂದುತ್ವವನ್ನು ಬಿಜೆಪಿ ಪಕ್ಷ ದತ್ತು ತೆಗೆದುಕೊಂಡಂತೆ ಆಡ್ತಾ ಇದೆ. ಹೀಗಾಗಿ ಯತ್ನಾಳ್ ಹಿಂದುತ್ವದ ಆಧಾರದಲ್ಲಿ ಪಕ್ಷವನ್ನು ಕಟ್ಟಿದ್ರೂ ಒಂದಷ್ಟು ಮತಗಳನ್ನು ಬಿಜೆಪಿಯಿಂದ ಕಿತ್ಕೊಳ್ಬಹುದೇ ವಿನಃ ಬಿಜೆಪಿಯನ್ನು ಮೀರಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕಳೆದ ಬಾರಿ ಪ್ರೂವ್ ಕೂಡ ಆಗಿದೆ. ಯಾಕೆಂದರೆ ಪುತ್ತೂರು ಕ್ಷೇತ್ರದಲ್ಲಿ ಅರುಣ್ ಕುಮಾರ್ ಪುತಿಲ ಅನ್ನೋ ನಾಯಕ ಬಂಡಾಯ ಸ್ಪರ್ಧೆಯನ್ನು ಮಾಡಿದರು. ಅಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಬಿಜೆಪಿಯನ್ನು ಸೋಲಿಸಿದರು. ಸೊ ಯತ್ನಾಳ್ರ ವಿಚಾರದಲ್ಲೂ ಇದೇ ಆಗುತ್ತೆ ಅಂತ ಒಂದಷ್ಟು ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕೆಲವರು ಯತ್ನಾಳ್ರ ವಿಚಾರದಲ್ಲಿ ಇದು ಬೇರೆಯದ್ದೇ ಆಗ್ಬೋದು, ಅವರೇನಾದರೂ ಪಕ್ಷ ಕಟ್ಟಿದ್ರೆ ಅವ್ರು ಗೆಲ್ಬೋದು, ಇನ್ನೊಂದು 2-3 ಸೀಟ್ಗಳನ್ನು ಅವರ ಪಕ್ಷ ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದರೆ, ಯತ್ನಾಳ್ ಅವರ ಪಕ್ಷದಿಂದ ನಿಂತು ಗೆಲ್ಲುವಂತಹ ನಾಯಕರು ಪಕ್ಷದ ಶಕ್ತಿಯಿಂದ ಗೆಲ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವರು ತಮ್ಮ ಸ್ವಸಾಮರ್ಥ್ಯದಿಂದ ಗೆದ್ದು ಶಾಸಕರಾಗಿ ಆಯ್ಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ಬಲವನ್ನು ಇಟ್ಕೊಂಡು ಪಕ್ಷವನ್ನು ಕಟ್ತೀನಿ ಅಂತ ಹೊರಟಿದ್ದಾರೆ ಅನ್ನೋದನ್ನು ನೋಡಿದ್ರೆ ನಮ್ಮ ಕಣ್ಣು ಕಾಣೋದು ಪಂಚಮಸಾಲಿ ಸಮುದಾಯ. ಯತ್ನಾಳ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ನಾಯಕ. ಕರ್ನಾಟಕದಲ್ಲಿ ಸಮುದಾಯದ ಮತಗಳು ತುಂಬಾ ಹೆಚ್ಚಾಗೇ ಇವೆ. ಹೀಗಾಗಿ ಸಮುದಾಯ ತನ್ನ ಪಕ್ಷಕ್ಕೆ ಬೆಂಬಲಿಸಿದ್ರೆ ಒಂದಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಯತ್ನಾಳ್ರಿಗೆ ಇದ್ದಂತೆ ಇದೆ. ಹಾಗಂತ ಈ ಸಮುದಾಯಕ್ಕಿರೋದು ಯತ್ನಾಳ್ ಒಬ್ಬರೇ ನಾಯಕರ? ಖಂಡಿತ ಇಲ್ಲ. ಪಂಚಮಸಾಲಿ ಸಮುದಾಯದ ನಾಯಕರು ಕರ್ನಾಟಕದ ಪ್ರಬಲ ಪಕ್ಷಗಳಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಸಮುದಾಯದ ಎಲ್ಲ ಮತದಾರರ ಬೆಂಬಲ ಕೂಡ ಯತ್ನಾಳ್ರಿಗೆ ಸಿಗುತ್ತೆ ಅನ್ನೋದು ಅತಿಶಯೋಕ್ತಿ ಆಗುತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಇದೆ. ಯತ್ನಾಳ್ರಿಗಿಂತಲೂ ಯಡಿಯೂರಪ್ಪನವರ ಬಲ ಲಿಂಗಾಯತರ ವಲಯದಲ್ಲಿ ತುಂಬಾ ಹೆಚ್ಚಾಗೇ ಇತ್ತು. ಆದರೂ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಆಗಲೇ ಇಲ್ಲ. ಹಾಗೆ ನೋಡಿದ್ರೆ KJP 20-30 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು. ಆದರೆ ಅಲ್ಲಿ ಸಾಧ್ಯ ಆಗಿದ್ದು ಕೇವಲ 10 ಕ್ಷೇತ್ರಗಳು ಮಾತ್ರ. ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ರಾಜಕೀಯ ಪಕ್ಷ ಒಂದೇ ಜಾತಿಯನ್ನ ನಂಬಿಕೊಂಡು ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಪಕ್ಷ ಆ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಿದ್ರೆ ಉಳಿದ ಜಾತಿ ಮತ್ತು ಸಮುದಾಯದವರು ಇವರ ಕೈ ಹಿಡಿಯುವ ಸಾಧ್ಯತೆ ತುಂಬಾನೇ ಕಡಿಮೆ. ಹೀಗಾಗಿ ಆ ಪಕ್ಷಗಳು ಅಲ್ಲೇ ಅವನತಿ ಹೊಂದುವ ಸಾಧ್ಯತೆ ಇರ್ತವೆ. ಇನ್ನು ಯತ್ನಾಳ್ ಹಿಂದುತ್ವದ ಆಧಾರದಲ್ಲಿ ಹೋಗ್ತೀನಿ, ಉತ್ತರ ಕರ್ನಾಟಕ ಕರಾವಳಿ ಭಾಗದಲ್ಲಿ ಚುನಾವಣೆ ಮಾಡ್ತೀನಿ ಅಂತ ಇದ್ದಾರೆ. ಗೆಳೆಯರೆ, ಹಿಂದುತ್ವ ಅನ್ನೋದು ಕರಾವಳಿಯಲ್ಲಿ ಬಿಜೆಪಿಯನ್ನ ಬಿಟ್ಟು ಬರೋದು ಕನಸಿನ ಮಾತು. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ನಾಯಕ ಪ್ರಮೋದ್ ಮುತಾಲಿಕ್ ತಾವೇ ಸ್ವತಃ ಬಿಜೆಪಿಯ ಅಭ್ಯರ್ಥಿ ಸುನಿಲ್ ಕುಮಾರ್ ವಿರುದ್ಧ ಕಣಕ್ಕಿಳಿದಿದ್ರು. ಅವರು ಬಹಿರಂಗವಾಗಿ ಸುನಿಲ್ ಕುಮಾರ್ರನ್ನ ಸೋಲಿಸಿ ಅನ್ನೋ ಕರೆ ಕೊಟ್ಟಿದ್ರು, ಹಿಂದುತ್ವವನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಆದರೆ ಅಲ್ಲಿ ಗೆದ್ದದು ಬಿಜೆಪಿಯ ಸುನಿಲ್ ಕುಮಾರ್. ಹೀಗಾಗಿ ಕರಾವಳಿಯಲ್ಲಿನ ಹಿಂದುತ್ವವನ್ನ ಹೈಜಾಕ್ ಮಾಡಿಬಿಡ್ತೀನಿ ಅನ್ನೋ ಮಾತು ಅತಿಶಯೋಕ್ತಿ ಅನಿಸುತ್ತೆ.
ಇನ್ನು ಉತ್ತರ ಕರ್ನಾಟಕ, ಪ್ರತ್ಯೇಕ ಉತ್ತರ ಕರ್ನಾಟಕ ಗೆಳೆಯರೆ, ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಇಂಥದೊಂದು ಮಾತು ಕೇಳಿ ಬಂದಿತ್ತು. ಎಸ್ ಪಾಟೀಲ್ ನಡಹಳ್ಳಿ ಅನ್ನೋ ನಾಯಕ ಉತ್ತರ ಕರ್ನಾಟಕ, ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನೋ ಘೋಷವನ್ನ ಇಟ್ಟುಕೊಂಡೇ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಈ ಹಿಂದೆ ಮಂತ್ರಿಯಾಗಿದ್ದ ಉಮೇಶ್ ಕತ್ತಿ ಕೂಡ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನೋ ಮಾತುಗಳನ್ನು ಆಡಿದ್ರು. ಆದರೆ ಅವೆಲ್ಲವೂ ಆ ಕ್ಷಣಕ್ಕೆ ಮಾತ್ರ ಸೀಮಿತ. ಚುನಾವಣೆ ಅಂತ ಬಂದಾಗ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನೋದು ಲೆಕ್ಕಕ್ಕೆ ಇರೋದಿಲ್ಲ. ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ಇಬ್ಬಾಗ ಮಾಡುವ ಯಾವ ನಾಯಕರನ್ನು ಕೂಡ ಜನ ಒಪ್ಪೋದಿಲ್ಲ. ಅದಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕಾಗಬಹುದು. ಸೊ ಯತ್ನಾಳ್ರ ಉತ್ತರ ಕರ್ನಾಟಕ ಅನ್ನುವ ಮಾತುಗಳು ಕೂಡ ಇಲ್ಲಿ ಅವರ ಕೈ ಹಿಡಿಯುತ್ತವೆ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿ ಗೆಳೆಯರೆ, ಯತ್ನಾಳ್ರು ಸ್ವತಃ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಹಲವು ಬಾರಿ ಶಾಸಕರು ಕೂಡ ಆಗಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು ಕೂಡ ಆಗಿದ್ದಾರೆ. ಹೀಗಿದ್ದರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತ ಅವರು ಹೋದರೆ ಜನ ನೀವೇನು ಮಾಡಿದ್ದೀರಾ ಅನ್ನೋ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅವರಲ್ಲಿ ಉತ್ತರ ಇದೆಯಾ? ಇಂಥದ್ದೊಂದು ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಯತ್ನಾಳ್ರ ಉತ್ತರ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಅನ್ನೋ ವಿಚಾರಗಳು ರಾಜಕೀಯವಾಗಿ ಲಾಭವನ್ನು ತಂದು ಕೊಡುತ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಇದೆಲ್ಲದಕ್ಕೂ ಮೀರಿದ್ದು ಹಣ. ಗೆಳೆಯರೆ, ಇವತ್ತು ರಾಜಕೀಯ ಹೇಗಾಗಿದೆ ಅನ್ನೋದು ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಹಣ ಇಲ್ಲದೆ ಯಾವುದೇ ಚುನಾವಣೆ ಕೂಡ ನಡೆಯೋದಿಲ್ಲ ಅನ್ನುವ ಪರಿಸ್ಥಿತಿ ಇವತ್ತಿನದು. ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಡೀಬೇಕು ಅಂದ್ರೂ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತೆ. ಹೀಗಿರುವಾಗ ಒಂದು ಪಕ್ಷವನ್ನು ಕಟ್ಟಿ ಚುನಾವಣೆಯನ್ನು ಎದುರಿಸೋದು ಅಂತಂದರೆ ಅದು ಸುಮ್ಮನೆ ಮಾತಲ್ಲ. ಆದರೆ ಯತ್ನಾಳ್ ಅದಕ್ಕೂ ಕೂಡ ಒಂದು ಉತ್ತರವನ್ನು ಹುಡುಕಿದ್ರು. ಅವರು ತಾವು ಜೋಳಿಗೆಯನ್ನು ಹಿಡಿದು ಜನರ ಬಳಿ ಹಣ ಕೇಳ್ತೀನಿ, ಜನ ಹಣನೂ ಕೊಡ್ತಾರೆ, ಮತನೂ ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಗ್ಯಾರಂಟಿಗಳು, ಆಮಿಷಗಳು ಇವೆಲ್ಲವೂ ಇರುವಾಗ ಜನ ತಮ್ಮ ಜೇಬಿಂದ ಹಣವನ್ನು ಕೊಟ್ಟು ಮತವನ್ನು ಹಾಕ್ತಾರ. ಇದು ಯತ್ನಾಳ್ರಿಗೆ ಗೊತ್ತಿಲ್ಲದ ವಿಚಾರ ಏನೂ ಅಲ್ಲ. ಇದರ ಮೇಲೂ ಕೂಡ ಯತ್ನಾಳ್ರು ಹೊಸ ಪಕ್ಷ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಬಿಜೆಪಿಯನ್ನ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದೆಲ್ಲದರ ನಡುವೆ ಯತ್ನಾಳ್ ಜೊತೆ ನಿಲ್ಲಬೇಕಾಗಿದ್ದ ರೆಬಲ್ ನಾಯಕರು. ಗೆಳೆಯರೆ, ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಮಾತಾಡ್ತಾ ಇದ್ದಾಗ ಅವರ ಸುತ್ತ ಸಾಕಷ್ಟು ನಾಯಕರು ನಿಂತು ಬಹುಪರಾಕ್ ಅಂತ ಇದ್ರು. ಆದರೆ ಈಗ ಅವರೆಲ್ಲರ ಸದ್ದು ಕೂಡ ಅಡಗು ಹೋಗಿದೆ. ಯಾವಾಗ ಯತ್ನಾಳ್ರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡ್ತೋ ಅಲ್ಲಿಗೆ ಈ ರೆಬಲ್ ನಾಯಕರ ಸದ್ದು ಅಡಗಿ ಹೋಗಿದೆ. ಈಗೇನಿದ್ರು ಅವರು ಮನೆಯಲ್ಲಿ ಒಂದು ಮೀಟಿಂಗ್ ಮಾಡೋದು, ಒಂದು ತಿಂಡಿ ತಿನ್ನೋದು, ಯತ್ನಾಳ್ರಿಗೆ ನೀವು ಬಿಜೆಪಿ ಪಕ್ಷದ ವಿರುದ್ಧ ಜಾಸ್ತಿ ಹೆಚ್ಚಾಗಿ ಮಾತಾಡಬೇಡಿ ಅಂತ ಬುದ್ಧಿ ಹೇಳೋದು, ಇಷ್ಟು ಮಾತ್ರ ಆಗ್ತಾ ಇದೆ. ಇದ್ದಿದ್ರಲ್ಲಿ ರಮೇಶ್ ಜಾರಕಿಹೊಳಿ ಮಾತ್ರ ಯತ್ನಾಳ್ರ ಪರವಾಗಿ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರಿಗೆ ಪಕ್ಷದ ಅಗತ್ಯ ಯಾವುದೂ ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಗೋಕಾಕ್ನಲ್ಲಿ ಗೆಲ್ತಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಯತ್ನಾಳ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಬೇರೆ ಯಾವ ನಾಯಕರು ಕೂಡ ಯತ್ನಾಳ್ರ ಬೆನ್ನಿಗೆ ನಿಲ್ತಾ ಇಲ್ಲ. ಇನ್ನು ಈ ಎಲ್ಲ ರೆಬಲ್ ನಾಯಕರು ಯತ್ನಾಳ್ರ ಪಕ್ಷಕ್ಕೆ ಹೋಗಿ ಚುನಾವಣೆಯನ್ನು ಎದುರಿಸೋದು ಕನಸಿನ ಮಾತು. ಇನ್ನು ಯತ್ನಾಳ್ರ ಅತಿ ದೊಡ್ಡ ಆಸೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ. ಗೆಳೆಯರೆ, ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ತಪ್ಪೇನೂ ಅಲ್ಲ. ಅವರು ಪಕ್ಷವನ್ನು ಕಟ್ಟಿ ಒಂದು 20-30 ಸೀಟನ್ನು ಗೆದ್ದು ಸಮ್ಮಿಶ್ರ ಸರ್ಕಾರಗಳು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಗಬಹುದು. ಆದರೆ ಪಕ್ಷವನ್ನು ಕಟ್ಟಿ ಅಷ್ಟು ಸೀಟ್ಗಳನ್ನು ಗೆಲ್ಲೋದಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಕೆಲಸ. ಸದ್ಯದ ಪರಿಸ್ಥಿತಿಯಲ್ಲಿ JDS ಅನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಾದೇಶಿಕ ಪಕ್ಷಗಳು ಕೂಡ 5 ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ರು ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಆಸೆನೇ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆಗೋ ಹಾಗೆ ಮಾಡಿರೋದು ಅಂತಲೂ ಕೆಲವರು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯತ್ನಾಳ್ರು ಒಂದು ಪಕ್ಷವನ್ನು ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪಕ್ಷವನ್ನು ಅವರು ಕಟ್ಟಲಿ, ರಾಜ್ಯದ ಜನತೆಗೆ ಮತ್ತೊಂದು ಆಪ್ಷನ್ ಸಿಗಲಿ. ಅಟ್ಲೀಸ್ಟ್ ಯತ್ನಾಳ್ರ ಪಕ್ಷದಿಂದ ಆದರೂ ಕಡೆಗಣಿಸಲ್ಪಟ್ಟಿರುವ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿ ನೆರವೇರಲಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಟ್ಟೋದಕ್ಕೆ ಬಯಸಿರುವ ಪಕ್ಷ ಹಾಗೂ ಈ ರಾಜ್ಯದಲ್ಲಿ ಈ ಹಿಂದೆ ಯಾವೆಲ್ಲ ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಂಡವು, ಅವುಗಳ ಪರಿಸ್ಥಿತಿ ಏನಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.